ನೋಡಿ, ಈಗ ನಾವು ಬಿಚ್ಚಾಲೆಯಲ್ಲಿದ್ದೀವಿ. ಇದು ತುಂಗಭದ್ರಾ ನದಿಯ ತಟ. ಇಲ್ಲಿ ನೋಡಿ, ರಾಯರಿಗೆ ಬಳಸ್ತಾ ಇದ್ದಂಥ ಒರಳು ಕಲ್ಲು ಇಲ್ಲಿದೆ ನೋಡಿ. ಅವತ್ತಿಂದ ಇವತ್ತಿನವರೆಗೂ ಇದನ್ನು ನೀವು ಇಲ್ಲಿಗೆ ಬಂದರೆ ನೋಡ್ಬೋದು. ಇಲ್ಲಿ ಕೂಡ ರಾಯರು ಅಪ್ಪಣ್ಣಾಚಾರ್ಯ ಅವರಿಗೆ ಬೋಧನೆ ಮಾಡ್ತಾ ಇರುವಂಥದ್ದಿದೆ ನೋಡಿ. ಈಗ ಅನ್ನದಾನ ಕೂಡ ಇಲ್ಲಿ ಸ್ಟಾರ್ಟ್ ಆಗಿದೆ. ಎಷ್ಟು ಜನ ಊಟ ಮಾಡ್ತಾರೆ ನೋಡಿ. ನಾವು ಕೂಡ ಇಲ್ಲೇ ಊಟ ಮಾಡಿದ್ವಿ. ಮಂತ್ರಾಲಯಕ್ಕೆ ಬಂದವರು ಅನೇಕರು ಇಲ್ಲಿಗೂ ಕೂಡ ಬರ್ತಾರೆ. ನನ್ನ ಪ್ರಕಾರ ಒಂದು 90% ಜನ ಇಲ್ಲಿಗೆ ಬರ್ತಾರೆ. ಕೆಳಗಡೆ ಹೋದರೆ ಏಕಶಿಲಾ ಬೃಂದಾವನ ಇದೆ, ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ. ನೀವು ಮಂತ್ರಾಲಯಕ್ಕೆ ಬಂದರೆ ಬಿಚ್ಚಾಲೆಯೂ ಕೂಡ ಬರಲೇಬೇಕು. ಇದು ಪುರಾತನವಾಗಿರುವಂಥ ನಾಗದೇವರ ಕಲ್ಲುಗಳು. ಒಂದು ಸ್ಮಾಲ್ ಆಗಿ ಒಂದು ಗುಡಿ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಪಾದರಾಜರು ಪ್ರತಿಷ್ಠಾಪನೆ ಮಾಡಿರುವಂಥ ಉಗ್ರ ನರಸಿಂಹ ದೇವರ ಗುಡಿ ಇದು ನೋಡಿ, ಇಲ್ಲಿದೆ ನೋಡಿ. ಸೊ ಇನ್ನು ಹಿಂದುಗಡೆಗೆ ಬಂದರೆ ಇಲ್ಲಿ ಶಿವ ದೇವರಿದ್ದಾರೆ, ನಂದಿ ಇದೆ ಮತ್ತು ಶಿವ ಇದೆ, ಶಿವನ ಲಿಂಗ ಇದೆ ಇಲ್ಲಿ ನೋಡಿ. ಇದೇ ರಾಯರ ಏಕಶಿಲಾ ಬೃಂದಾವನ ಇಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಮೂಲರಾಮೋ ವಿಜಯತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನವತಾಂ ಕಾಮಧೇನವೇ. ಇದು ತುಂಗಭದ್ರಾ ನದಿಯ ತಟ. ಮಳೆಗಾಲದಲ್ಲಿ ಅಲ್ಲಿ ಡ್ಯಾಮ್ ಓಪನ್ ಆದಾಗ ಫುಲ್ಲು ನೀರು ಮೇಲೊರೆಗೆ ಬರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಅವಾಗ ಇಳಿಯೋಕ್ಕೆ ಬಿಡಲ್ಲ. ಈಗ ಇಳಿಬೋದು.